ಚಂಚಲ ಮನಸ್ಸಿಗೆ ಯಾವ ಯೋಗ ಮಾಡಬೇಕು ಪ್ಲೀಸ್ ನೀವು ತಿಳಿಸ್ಕೊಡಿ. ಮನಸ್ಸಿನ ಚಂಚಲತೆ ಬಂದರೆ ಯಾಕೆ ಬಂದಿದೆ? ವಯೋಮಾನದವರಿಗೂ ಸಂಬಂಧಪಟ್ಟಂಥ ವಿಚಾರ. ನಮಸ್ಕಾರ ಸ್ನೇಹಿತರೆ. ಈ ದಿನ ಒಬ್ಬರು ಪ್ರಶ್ನೆ ಕೇಳಿದರೆ, ಚಂಚಲ ಮನಸ್ಸಿಗೆ ಯಾವ ಯೋಗ ಮಾಡಬೇಕು ಪ್ಲೀಸ್ ನೀವು ತಿಳಿಸ್ಕೊಡಿ ಸರ್. ಬಹಳ ಮಂದಿಯ ಸಮಸ್ಯೆ ಇದು. ಚಿತ್ತ ಚಂಚಲತೆ ಯೋಗದಲ್ಲಿ ಮುಖ್ಯವಾಗಿ ಒಂದು ಶ್ಲೋಕ ಬರುತ್ತೆ, ಚಿತ್ತವೃತ್ತಿ ನಿರೋಧ ಯೋಗ ಅಂತ. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವೃತ್ತಿಗಳನ್ನು, ಚಂಚಲತೆಯನ್ನು, ಬರುವ ನಾನಾ ಯೋಚನೆಗಳನ್ನು ನಿಗ್ರಹಿಸುವುದೇ ಯೋಗ. ಈಗ ಚಿತ್ತದ ಚಂಚಲತೆ ಅಂದರೆ ಏನು ತಿಳ್ಕೊಳ್ಳೋಣ. ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ, ಎಲ್ಲ ವಯೋಮಾನದವರಿಗೂ ಸಂಬಂಧಪಟ್ಟಂಥ ವಿಚಾರ. ಯುವಕರಲ್ಲಿ ಚಿತ್ತ ಚಂಚಲತೆ ಬಂದರೆ, ಮನಸ್ಸಿನ ಚಂಚಲತೆ ಬಂದರೆ ಯಾಕೆ ಬಂದಿದೆ? ನಂಬರ್ 1, ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಓದ್ತಾ ಇರ್ತಾರೆ, ಆ ಸಬ್ಜೆಕ್ಟಲ್ಲಿ ಅವ್ರು ಮಾಡೋ ಕೆಲಸದಲ್ಲಿ ಆಸಕ್ತಿ ಇರಲ್ಲ. ಆಗ ಅವನಿಗೆ ಮನಸ್ಸಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಇಷ್ಟ ಇಲ್ಲ, ಬಲವಂತಕ್ಕೆ ಅವನು ಓದಬೇಕಾಗತ್ತೆ, ಅವನು ಓದೋದನ್ನು ಖುಷಿ ಪಡ್ತಾ ಇಲ್ಲ. ಆಗ ಒಂದು ಸಮಸ್ಯೆ ಬರುತ್ತೆ. ಸೊ ಓದುತ್ತಾ ಇರ್ತಾನೆ, ಆವಾಗ ಡೈವರ್ಷನ್ ಆಗುತ್ತೆ, ಯಾವುದೋ ಒಂದು ಲವ್ ಮಾಡ್ತಾನೆ ಎಕ್ಸಾಂಪಲ್, ಆವಾಗ ಮನಸ್ಸು ಆ ಕಡೆ ಹೋಗುತ್ತೆ, ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗ್ತಾನೆ. ಆಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಏನು ಮುಖ್ಯವಾದ ವಿಚಾರ ಇದೆಯೋ ಅದ್ರ ಬಗ್ಗೆ ಅವನು ಫೋಕಸ್ ಮಾಡೋಕ್ಕೆ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಮನೆಯಲ್ಲೇನೋ ಸಂಬಂಧ ಇರುತ್ತೆ, ದೇಹದಲ್ಲಿ ಏನೋ ಸಂಬಂಧ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಷ್ಟು ನಾನಾ ಕಾರಣಗಳಿಂದ ಮನಸ್ಸಿನ ಚಂಚಲತೆಯಿಂದ ತುಂಬ ಜನ ಬಳಲ್ತಾ ಇರ್ತಾರೆ. ಸೊ ಬೇಸಿಕ್ಸ್ ಏನಪ್ಪ ಅಂದರೆ, ಕಾರಣ ಏನು ಅಂತ ಹುಡುಕಬೇಕು. ಟ್ರೀಟ್ಮೆಂಟ್ ನಮ್ಮ ಲಾಸ್ಟಲ್ಲಿ ಹೇಳ್ತೀನಿ. ಇದು ನೆಕ್ಸ್ಟು, ಅದನ್ನು ಮೀರಿ ಮುಂದಕ್ಕೆ ಸ್ವಲ್ಪ ಎಜುಕೇಷನ್ ಮುಗಿಸಿ ಕೆಲಸ ಹುಡುಕ್ಬೇಕಾದಾಗ, ಕೆಲಸಕ್ಕೆ ಹೋದಾಗ, ಕೆಲಸ ಸಿಗದೇ ಇದ್ದಾಗ, ಕೆಲಸ ಸಿಕ್ಕ ಮೇಲೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಲಾಗದೆ ಆಗ ಒಂದಷ್ಟು ಸಮಸ್ಯೆಗಳು ಬರ್ತವೆ ಮನಸ್ಸಿನಲ್ಲಿ. ಅದು ಮಾಡೋದ, ಇದು ಮಾಡೋದ, ಏನು ಮಾಡೋದು, ಯಾವ ಸರಿ, ಕಂಟ್ರೋಲ್ಗೇ ಸಿಗಲ್ಲ ಮನಸ್ಸು, ಒದ್ದಾಡ್ತಾ ಇರ್ತೀವಿ. ಅಂದರೆ ಅಲ್ಲಿ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸಮಸ್ಯೆಯನ್ನು ಬಗೆಹರಿಸಿಲ್ಲ, ಅಥವಾ ಸಮಸ್ಯೆಯನ್ನು ಬಿಟ್ಟಿಲ್ಲ, ಆಗಲೂ ಕೂಡ ಸಮಸ್ಯೆ ಆಗುತ್ತೆ. ಅದೊಂದು ಪ್ರಾಬ್ಲಮ್ಮು. ಮದುವೆ ಆದಮೇಲೆ ಇನ್ನೊಂದು ಸಮಸ್ಯೆಗಳು ಬರ್ತವೆ. ಮದುವೆ ಆದ ಮೇಲೆ ಒಬ್ಬರೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಆ ಫ್ಯಾಮಿಲಿ ಬೇರೆ, ಈ ಫ್ಯಾಮಿಲಿ ಬೇರೆ, ಲಾಟ್ ಆಫ್ ಕನ್ಫ್ಯೂಷನ್. ನನ್ನ ಥರ ಇಲ್ಲ, ನಾನು ಯೋಚನೆ ಮಾಡೋ ಥರ ನನ್ನ ಪಾರ್ಟ್ನರ್ ಇಲ್ಲ, ಹೆಣ್ಣಾಗಲಿ ಗಂಡಾಗಲಿ ನಾನಾ ವಿಚಾರಗಳು ಬರ್ತಾ ಇರ್ತವೆ. ಆರ್ಥಿಕ ಸಮಸ್ಯೆ ಇರ್ಬೋದು, ಭಾವನಾತ್ಮಕ ಸಮಸ್ಯೆ ಇರ್ಬೋದು, ಸಂಬಂಧದಲ್ಲಿ ಗೌರವದ ಸಮಸ್ಯೆ ಇರ್ಬೋದು, ಕಲ್ಚರಲ್ ಸಮಸ್ಯೆ ಇರ್ಬೋದು, ಫುಡ್ ಹ್ಯಾಬಿಟ್ಸ್, ರಾಶಿದು. ಇದೊಂದು ಚಿತ್ತ ಚಂಚಲತೆ. ನೆಕ್ಸ್ಟು, ವಯಸ್ಸು ಆದಮೇಲೆ, ಮಕ್ಕಳಾದ ಮೇಲೆ ಅತ್ತೆ ಮಾವ ಅಥವಾ ಸೊಸೆಯಂದರು, ಅಲ್ಲಿರ್ತಕ್ಕಂಥ ನಾನಾ ಸಂಬಂಧಗಳಿಂದ ವಯಸ್ಸಾದವ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಸೊಸೆಯಂದರು ಹಾಗೆ ಹೀಗೆ, ಮಕ್ಕಳು ಅಳಿಯ ಏನೇನೋ ಬರ್ತಾ ಇರ್ತವೆ. ಆಗಲೂ ಕೂಡ ಚಿತ್ತ ಚಂಚಲತೆ ಶುರುವಾಗುತ್ತೆ. ಏನು ಮಾಡೋದು ಗೊತ್ತಲ್ಲ, ಕನ್ಫ್ಯೂಷನ್, ಕರೆಕ್ಟ್ ಕ್ಲಾರಿಟಿ ಇಲ್ಲ. ನಾವು ಇದು ಒಂದು ಸುಮ್ಮನೆ ಸಣ್ಣ ವಿಚಾರ, ಇದು ದೊಡ್ಡದಿದೆ, ಮನಸ್ಸು ಬಗ್ಗೆ ಚಿಂತನೆ ಮಾಡೋದಾರೆ. ಈಗ ನಾವು ಏನೇನಾಗುತ್ತೆ ಅದೆಲ್ಲ, ಈ ಕಥೆಗಳೆಲ್ಲ ಬಿಟ್ಬಿಡೋಣ, ಸುಮ್ಮನೆ ನಿಮಗೊಂದು ಅನಲೈಸ್ ಮಾಡಲಿ ಅಂತ ಹೇಳಿದೆ. ಈಗ ಪರಿಹಾರಕ್ಕೆ ಬರೋಣ. ಸಿಂಪಲ್ ಸೊಲ್ಯೂಷನ್ಸ್ ಹೇಳ್ಕೊಡ್ತೀನಿ. ಮನಸ್ಸನ್ನು ನಿಗ್ರಹಿಸೋಕ್ಕೆ ಯೋಗ ಇರೋದು, ಚಿತ್ತವೃತ್ತಿ ನಿರೋಧ ಯೋಗ. ಯೋಗದಲ್ಲಿ ಶ್ರೇಷ್ಠವಾದ ಯೋಗ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಾಣಾಯಾಮ. ನೀವು ಕೆಲವರ ಆಸನಗಳು ಮಾಡ್ತಿರಲ್ಲ, ದೊಡ್ಡ ದೊಡ್ಡ ಅಡ್ವಾನ್ಸ್ ಆಸನಾಸು, ಬೇರೆ ಬೇರೆ ಯೋಗಾಸನಗಳಿಗಿನ್ನ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ದೇಹವನ್ನು ಸಡಿಲಗೊಳಿಸಿ ಪ್ರಾಣಾಯಾಮ ಮಾಡೋಕ್ಕೆ ತಯಾರಿ ಮಾಡೋದು ಆಸನಗಳು. ಸೊ ಈ ಜಾಸ್ತಿ ಯೋಗಾಸನ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಬರಲ್ಲ, ಯೋಗಾಸನ ಮಾಡಿದ್ರೆ ಅದು ಪೂರಕವಾದ ಪರಿಸರ ಅಷ್ಟೇ. ನೆಕ್ಸ್ಟು ಯೋಗಾಸನ ಆದಮೇಲೆ ಆಗೋದಾದ್ರೆ ಆಗ ಮಾಡಿ, ಇಲ್ವಾ ನೋ ಪ್ರಾಬ್ಲಮ್, ವಾಕಿಂಗ್ ಹೋಗಿ ಬನ್ನಿ, ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಶವಾಸನ ಮಾಡಿ ಆದಮೇಲೆ ಪ್ರಾಣಾಯಾಮ ತುಂಬ ಮುಖ್ಯ.
ಈ ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ಈ ಪ್ರಾಣಾಯಾಮಕ್ಕೂ ಮನಸ್ಸಿಗೂ ಅಗಾಧವಾದ ಸಂಬಂಧ ಇದೆ, ಮತ್ತು ಭಾವನೆಗಳಿಗೂ ತುಂಬ ಸಂಬಂಧ ಇದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ತುಂಬ ಕೋಪ ಬಂದಾಗ ಉಸಿರು ವೇಗವಾಗಿರುತ್ತೆ. ನೀವು ಮನಸ್ಸು ಶಾಂತವಾದಾಗ ಅಬ್ಸರ್ವ್ ಮಾಡಿ, ಉಸಿರು ನಿಧಾನವಾಗಿರುತ್ತೆ. ಬುಸ್ ಬುಸ್ ಅಂತ ಇರ್ತಾರೆ ನೋಡಿ ಕೋಪ ಬಂದಾಗ. ಸೊ ಎಮೋಷನ್ಸ್ಗೂ ಬ್ರೀದಿಂಗ್ಗೆ, ಮನಸ್ಸಿನ ಶಾಂತತೆಗೆ ತುಂಬ ಕನೆಕ್ಷನ್ ಇದೆ ಪ್ರಾಣ ಅಂದರೆ ಉಸಿರು. ಅದಕ್ಕೆ ನಿಯಮಿತವಾಗಿ ಪ್ರಾಣಾಯಾಮಗಳನ್ನು ಮಾಡಬೇಕು. ಅದಕ್ಕೆ ಟೈಮ್ ತೊಗೊಳ್ಳೋದು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿದ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆದರೆ ಬೇಸಿಕ್ಸು, ಚಿತ್ತ ಚಂಚಲತೆಗೆ ಏನು ಕಾರಣ, ಆ ಸಮಸ್ಯೆಗೆ ಏನು ಕಾರಣ, ಅದನ್ನು ಹುಡುಕಿ ಬಗೆಹರಿಸ್ಕೊಂಡ್ರೆ ದಟ್ ಇಸ್ ದ ಬೆಸ್ಟು. ಅದನ್ನು ಬಗೆಹರಿಸ್ಕೊಳ್ಳೋಕ್ಕಾಗಿಲ್ಲ, ದೊಡ್ಡ ಸಮಸ್ಯೆ, ತುಂಬ ಅನಲೈಸ್ ಮಾಡಬೇಕು, ಕೌನ್ಸಿಲಿಂಗ್ ಹೋಗಬೇಕು, ಅದೆಲ್ಲ ಆಗಲ್ಲ ಅಂದರೆ ಇದು ಟ್ರೀಟ್ಮೆಂಟು. ಯಾವುದು? ಪ್ರಾಣಾಯಾಮಗಳು, ಸರಳವಾದ ಪ್ರಾಣಾಯಾಮಗಳು. ಈಗ ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲೂ ಇದೆ, ಪ್ಲೇಲಿಸ್ಟ್ಗೆ ಹೋಗಿ ಆಲ್ ಇನ್ ಒನ್ ಅಂತಿದೆ, ಅಲ್ಲಿ ಬೇಕಾಷ್ಟು ಪ್ರಾಣಾಯಾಮಗಳಿದೆ. ಸರಳವಾದ ಪ್ರಾಣಾಯಾಮಗಳನ್ನು ವಯಸ್ಸಿಗೆ ತಕ್ಕ ಹಾಗೆ ಯಾವ್ಯಾವ್ದು ಮಾಡಬೇಕು ಅಂತ ತಿಳ್ಕೊಂಡು ಆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ. ಈಗ ಜನರಲೈಸ್ ನಾನು ಪ್ರಾಣಾಯಾಮ ಅಂತ ಹೇಳ್ತಾ ಇದ್ದೀನಿ. ಯುವಕರಿಗೆ ಬೇರೆ, ವಯಸ್ಸಾದವ್ರಿಗೆ ಬೇರೆ, ತುಂಬ ಏಜ್ ಆಗಿರೋರಿಗೆ ಬೇರೆ, ಅದೆಲ್ಲ ಇರುತ್ತಲ್ವಾ. ಸೊ ಆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ. ಗೊತ್ತಾಗಿಲ್ವಾ? ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್, ನಿಧಾನಕ್ಕೆ ಬಿಡಿ ಒಂದು 5 ನಿಮಿಷ. ಆಮೇಲೆ ನಿಧಾನವಾಗಿ ಓಂಕಾರ ಹೇಳಿ, ನಿಧಾನ ಉಸಿರು ತಗೊಂಡು ಓಂಕಾರ ಹೇಗೆ ಹೇಳಬೇಕು, ಅಕಾರ ಉಕಾರ ಮಕಾರ ಓಂಕಾರ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಮಾಡಿ. ಪ್ರಾಣಾಯಾಮಗಳು ತುಂಬ ಸಹಕಾರಿ. ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂದರೆ ಪ್ರಾಣಾಯಾಮ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಅಥವಾ ಆಗಲ್ಲ ಅಂದರೆ ಧ್ಯಾನದಲ್ಲಿ ಶ್ರೇಷ್ಠವಾದದ್ದು ಧ್ಯಾನ ಯಾವುದಪ್ಪ ಅಂದರೆ ಸುಮ್ಮನೆ ಉಸಿರಾಟವನ್ನು ಗಮನಿಸುವುದು. ಆನಾಪಾನ ಧ್ಯಾನ ಭಗವಾನ್ ಬುದ್ಧ ಕೊಟ್ಟಿರ್ತಕ್ಕಂಥದ್ದು. ಏನಿಲ್ಲ, ಸರಳವಾಗಿ ಆರಾಮಾಗಿ ಕುಳಿತುಕೊಳ್ಳಿ. ಒಂದು ಉಸಿರನ್ನು ಮಿಸ್ ಮಾಡಬೇಡಿ. ಫೋಕಸ್ ಮಾಡೋದು ಬೇಡ. ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ, ಆ ಉಸಿರಾಟದ ಚಲನೆಯನ್ನು ಗಮನಿಸುವುದು ಅಷ್ಟೇ. ತುಂಬ ಸರಳ. 15 ನಿಮಿಷ, 20 ನಿಮಿಷ, 30 ನಿಮಿಷ ಮಾಡಿ. ಏನೇ ಸುಮ್ಮನೆ ಕುಳಿತಿರೋದು. ಉಸಿರು ಹೋಗುತ್ತೆ, ಉಸಿರು ಬರುತ್ತೆ. ಯಾವುದೇ ಸಂವೇದನೆಗಳು ದೇಹದಲ್ಲಿ ಬರಲಿ, ಮನಸ್ಸಿನಲ್ಲಿ ಬರಲಿ, ಏನಾದ್ರು ಬರಲಿ, ಅದ್ರ ಪಾಡ್ಗೆ ಅದು ಹೋಗ್ತಾ ಇರಲಿ. ಉಸಿರು ಗಮನಿಸಿ. ಮನಸ್ಸು ಹೊರಗಡೆ ಹೋಯ್ತಾ ಪುನಃ ಗಮನಿಸು, ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಇಷ್ಟೇ ಆನಾಪಾನ ಧ್ಯಾನ. ಇದೊಂದು ರೀತಿ. ಇನ್ನು ಕೆಲವ್ರಿಗೆ ಬೇರೆ ಇಷ್ಟ ಆಗುತ್ತೆ. ಇದು ತುಂಬ ಕಷ್ಟ ಆಯಿತು ಅಂದರೆ ಜಪಧ್ಯಾನ. ಇದು ಸರಳವಾಗಿರುತ್ತೆ. ಏನು ಸಿಂಪಲ್ ಹೇಳ್ಬೇಕು ಅಂದರೆ ನೋಡ್ರಪ್ಪ, ಎಲ್ಲ ಕಡೆ ಸಿಗುತ್ತೆ. ಇಸ್ಕಾನ್ಗೆ ಹೋಗಿ. ಯಾಕೆ ಈ ರೀತಿ ಮನಸ್ಸಿನ ಚಂಚಲತೆ ಇದ್ದಾಗ ಇಸ್ಕಾನ್ಗೆ ಹೋಗ್ಬಿಟ್ಟು ಅಲ್ಲೇ ಟಕ್ಕಂತ ಕೂರಿಸ್ಬಿಟ್ಟು ಅಲ್ಲೇ ನಿಮ್ಗೆ ಹೇಳ್ಕೊಡ್ತಾರೆ, ಆಯಿತಾ. ನಾನು ಆ್ಯಕ್ಚುಲಿ ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಿದ್ದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಇಷ್ಟೇ ಸಿಂಪಲ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಪಮಾಲೆ ಕೊಡ್ತಾರೆ. ಆ ಜಪಮಾಲೆ ಮಣಿಗಳಿರುತ್ತೆ. 108 ಬಾರಿ ಹೇಳಬೇಕು. ನಾನು ಆ್ಯಕ್ಚುಲಿ ಮೊದಲು ಇಸ್ಕಾನ್ಗೆ 3 ವರ್ಷ ಸತತವಾಗಿ ಹೋಗ್ತಾ ಇದ್ದೆ. ಭಗವದ್ಗೀತೆ ಎಲ್ಲ ಕೇಳ್ತಾ ಇದ್ದೆ. ಆವಾಗ ನಾನು ಈ ಜಪಮಾಲೆ, ಒಂದು ಜಪಮಾಲೆಯಲ್ಲಿ 108 ಮಣಿ ಇರುತ್ತಲ್ವ, 108 ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ಆ ರೀತಿ 108 ಮಾಲೆ ಮಾಡ್ತಾಯಿದ್ದೆ ನಾನು. 1.5 ಗಂಟೆ 2 ಗಂಟೆ ಆಗ್ತಾ ಇರೋದು ನನಗೆ. ಅಭ್ಯಾಸ ಮಾಡ್ತಾಯಿದ್ದೆ ನಾನು. ಅರ್ಥ ಆಗ್ತಿದ್ದೆಲ್ಲ ಮಾಡಿ ಬಿಟ್ಟಿದ್ದೀನಿ. ಅದೂ ಕೂಡ ಮನೋನಿಗ್ರಹಕ್ಕೆ ತುಂಬ ಸಹಕಾರಿ. ಸರಳವಾದ ಟೆಕ್ನಿಕ್ಕು. ನೀವು ಪ್ರಾಣಾಯಾಮ ಮಾಡೋಕ್ಕಾಗಿಲ್ಲ, ಧ್ಯಾನ ಮಾಡೋಕ್ಕಾಗಿಲ್ಲ, ಬೇರೆ ಏನೂ ಕಲ್ತಿಲ್ಲ, ಸಿಂಪಲ್ ಅಪ್ಪ. ಎಲ್ಲರೂ ಇಸ್ಕಾನ್ ಇರುತ್ತೆ, ಅಲ್ಲಿ ಹೋಗಿ ಮಂತ್ರ ಜಪ ಸರಳವಾಗಿ ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತೆ, ಎಲ್ಲ ಚಂಚಲತೆಯನ್ನು ಮರೆಸುತ್ತೆ, ಸರಳವಾಗಿರುತ್ತೆ. ಸೊ ಅದನ್ನು ಜಪ ಮಾಡಿ. ಇದು ಒಂದು ಸರಳ ಸೂತ್ರ. ಅರ್ಥ ಆಯ್ತಾ? ನೆಕ್ಸ್ಟು ಅಲ್ಟಿಮೇಟ್ ಸೂತ್ರ ಇನ್ ಎವ್ರಿಥಿಂಗ್ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ. ಯಾವ ಸಮಸ್ಯೆಯನ್ನು ಬಗೆಹರಿಸಬೇಕು, ಯಾವ ಸಮಸ್ಯೆಯನ್ನು ಸ್ವೀಕರಿಸಬೇಕು, ಯಾವ ಸಮಸ್ಯೆಯನ್ನು ಬಿಟ್ಬಿಡಬೇಕು, ಇದು ತಿಳ್ಕೋಬೇಕು. ಈ 3 ಪದಗಳು ತುಂಬ ಮುಖ್ಯ. ಎಲ್ಲರ ಬದುಕಿನಲ್ಲಿ, ಎಲ್ಲ ವಯಸ್ಸಿನಲ್ಲಿ, ಬೇಕಾದಷ್ಟು ಸಮಸ್ಯೆಗಳು ಸಹಜವಾಗಿ ಬರ್ತಾ ಇರ್ತವೆ. ಪ್ರಕೃತಿಯ ಸಹಜ ನಿಯಮವೇ ಸಮಸ್ಯೆಗಳು. ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಬಿಟ್ಬಿಟ್ರೆ ಪರ್ಮನೆಂಟ್ ಸೊಲ್ಯೂಷನ್. ನಿಮಗೆ ಸಮಸ್ಯೆ ಬಿಡೋಕ್ಕಾಗಲಿಲ್ಲ, ಸಮಸ್ಯೆ ಸಾಲ್ವ್ ಮಾಡೋಕ್ಕಾಗಿಲ್ಲ, ಸಮಸ್ಯೆನ ಸ್ವೀಕಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ಆಗ ಟ್ರೀಟ್ಮೆಂಟು ಯಾವುದು? ಇದು ಪ್ರಾಣಾಯಾಮ. ಪ್ರಾಣಾಯಾಮ ಆದರೆ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡೋರು ಧ್ಯಾನ ಮಾಡಿ, ಜಪ ಮಾಡೋರು ಜಪ ಮಾಡಿ. ಇದೇ ಸೂತ್ರ, ಯೋಗ ಸೂತ್ರ.
ಚಿತ್ತವೃತ್ತಿ ನಿರೋಧ ಯೋಗ. ಯೋಗ ಅಂದರೆ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವೃತ್ತಿಗಳನ್ನು, ನಾನಾ ಯೋಚನೆಗಳನ್ನು ನಿಗ್ರಹಿಸಿ ಖಾಲಿ ಮಾಡುವುದೇ ಯೋಗ. ಮನಸ್ಸು ಖಾಲಿಯಾದಾಗ ಶಾಂತವಾದ ಸಮಾಧಿ ಸ್ಥಿತಿ ಅಂತ ಇರೋದಲ್ಲ, ಎಂಟಿನೆಸ್. ಸಮಾಧಿ ಅಂದರೆ ಅದ್ಭುತವಾದ ಆನಂದ. ಆನಂದ ಇರೋದು ಎಲ್ಲಿ? ಮನಸ್ಸಿನ ಖಾಲಿಯತನದಲ್ಲಿ, ಬೇರೇನೂ ಅಲ್ಲ. ನೆನಪಿಟ್ಕೊಳ್ಳಿ, ಎಷ್ಟು ಮನಸ್ಸನ್ನು ಖಾಲಿ ಮಾಡ್ತೀವೋ ಅಷ್ಟು ಸುಖವಾಗಿರ್ತೀವಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.